ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ದೀಪಾವಳಿ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನಿನ್ನೆ ಧನ್ತೆರಸ್ ಆಯ್ತು. ಹ್ಯಾಪಿ ಧನ್ತೆರಸ್ ಎಲ್ಲರಿಗೂ. ಆಮೇಲೆ ಇವಾಗ ಮತ್ತೆ ನನ್ನ ಸಾಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಇದು ನಾನು ಇಯರಿಂಗ್ಸ್ ವೇರ್ ಮಾಡಿದ್ದೀನಿ. ಆಮೇಲೆ ಬಳೆಗಳು, ಹಸಿರು ಗಾಜಿನ ಬಳೆಗಳು ಹೇಗಿದೆ ಅಂತ ಹೇಳಿ. ಆಮೇಲೆ ಸ್ಟಾರ್ಟ್ ಮಾಡೋಣ. ಏನೇನು ತಂದಿದ್ದೀನಿ ಅಂತ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಇಲ್ಲೇ ಮುಂದ್ಗಡೆನೆ ಇಟ್ಕೊಂಡು ಕೂತಿದ್ದೀನಿ. ಫಸ್ಟ್ ಗಣೇಶದಿಂದಾನೇ ಸ್ಟಾರ್ಟ್ ಮಾಡೋಣ. ಈ ಗಣೇಶ್ ಮೂರ್ತಿ ಒಂದು ನಾನು ತಗೊಂಡ್ ಬಂದಿದ್ದೀನಿ. ಇದು ತುಂಬಾ ಸುಂದರವಾದ ಗಣಪತಿ ಮೂರ್ತಿ. ಗಣೇಶ್ ಜಿ ಎಷ್ಟು ಸುಂದರವಾಗಿದೆ ನೋಡಿ. ಇದು ನೋಡಿದ ತಕ್ಷಣನೇ ನನಗೆ ಇಷ್ಟ ಆಯ್ತು, ಹಾಗಾಗಿ ನಾನು ಇದು ತಗೊಂಡೆ. ಇದು ನನ್ಗೆ ಬೇಕಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತುಂಬಾ ಹೆವಿ ಇದೆ, ಭಾರ ಇದೆ, ವಜನ್ ಇದೆ ತುಂಬಾ ಜಾಸ್ತಿ. ನಿಮ್ಗೆ ಹೇಗೆ ಅನ್ಸಿದೆ ಅಂತ ಹೇಳಿ. ನನ್ನ ಗಣೇಶ್ ಮೂರ್ತಿ ಕ್ಯೂಟ್ ಆಗಿದೆ. ಆಮೇಲೆ ಇದೊಂದು ಇಲ್ಲಿ ನಂದಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ಇನ್ನೊಂದಿತ್ತು ಚಿಕ್ಕದು ಗಂಟೆ, ಆಮೇಲೆ ನಾನು ಇದು ಇರ್ಲಿ ಅಂತ ಇಟ್ಕೊಂಡೆ. ಇದು ಕೂಡ ತುಂಬಾ ಹೆವಿ ಆಗಿದೆ ನೋಡಿ. ಇದೊಂದು ತಗೊಂಡೆ. ಆಮೇಲೆ ಇದು ಓಪನ್ ಮಾಡಿಲ್ಲ, ಒಂದು ನಿಮಿಷ. ಇದೆಲ್ಲ ಡೆಕೋರ್ ಪೀಸು, ಡೆಕೋರ್ ಮಾಡಕ್ಕೆ ಬೇಕಂತ ತಗೊಂಡಿದ್ದೀನಿ. ಆಮೇಲೆ ಇದು ಕಳಸದ ಗಿಂಡಿ ಅಂತಾರಲ್ಲ, ಈ ತರ ನೋಡಿ ಎಷ್ಟು ಸುಂದರವಾಗಿ. ಈ ತರ ನಾವು ಪೂಜೆ ಮನೆಯಲ್ಲಿ, ಪೂಜೆ ರೂಮ್ ಎಲ್ಲ ಇರುತ್ತಲ್ಲ, ಅಲ್ಲಿ ಈ ತರ ಸೈಡ್ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾರಾದ್ರೂ ಇಟ್ಟಿರೋದು ನೋಡಿರ್ಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು 2 ಸೆಟ್ ತಗೊಂಡಿದೀನಿ. ಎಲ್ಲ ಹಿತ್ತಾಳಿದೆ ಇದು. ಆಮೇಲೆ ಇನ್ನೊಂದ್ ಸೆಟ್ ಇದೆ. ಇದು ಸೇಮ್ ಅದೇ ತರನೇ ಇದೆ, ಏನ್ ಡಿಫ್ರೆಂಟ್ ಆಗಿಲ್ಲ. ನಿಮ್ದೆಲ್ಲ ದೀಪಾವಳಿ ಹೇಗ್ ನಡೀತಾ ಇದೆ ಅಂತ ಹೇಳಿ ನೋಡಿ. ಈ ತರ ಇದೊಂದು, ಅದೊಂದು 2 ಸೆಟ್ ತಗೊಂಡಿದ್ದೀನಿ. ಆಮೇಲೆ ಸೆಕೆ ಆಗ್ತಾ ಇದೆ. ಇದು ಮುದ್ದು ಬಾಲಗೋಪಾಲ, ಇದೊಂದು ತಗೊಂಡಿದ್ದೀನಿ. ತುಂಬಾ ಭಾರ ಇದೆ, ಇದು ಕೂಡ ಅಷ್ಟೇ ಹೆವಿ ಇದೆ. ಇದೊಂದು ಬಾಲಕೃಷ್ಣ, ಮುದ್ದು ಬಾಲಕೃಷ್ಣ, ಬಾಲಗೋಪಾಲ್. ಆಮೇಲೆ ನೆಕ್ಸ್ಟ್
ಸಮಯ ತಗೊಂಡಿದ್ದೀನಿ ನಾನು. ಸಮಯ ದೊಡ್ಡದಿತ್ತು, ಅದು ಮನೆಯಲ್ಲಿ ನಾನು ಬಿಟ್ಟು ಬಂದಿದ್ದೀನಿ ಬೇಡ ಅಂತ. ಇಲ್ಲೇನ್ ಜಗಲಿ ಅದು ಇದು ಏನಿಲ್ಲ, ಪೂಜಾ ರೂಮ್ ಅಂತ ಏನ್ ಸಪ್ರೇಟ್ ಇರಲ್ಲ. ಹಾಗಾಗಿ ನಾನು ಅದೇನ್ ತರ್ಲಿಲ್ಲ. ನನ್ಗೆ ಚಿಕ್ಕದು ಅಂತ ನಾನು ಬೇಕಾಗಿ ದೀಪಾವಳಿಗೆ ತಗೊಂಡಿದ್ದೀನಿ. ಎಲ್ಲ ಕವರಲ್ಲೇ ಇದ್ರಲ್ಲೇ ಇದೆ. ಸೆಟ್ ಮಾಡಿ ತೋರಿಸ್ತೀನಿ, ಒಂದ್ ನಿಮಿಷ. ಇದು ಪೀಸ್ ಆಗಿ ಬೇರೆ ಬೇರೆ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ಅದೇ ಇದೆಲ್ಲ ಈ ತರ ಇದೊಂದು ಪೀಸು ಆಮೇಲೆ ಇದೊಂದು ಈ ತರ, ಆಮೇಲೆ ಇದು ದೊಡ್ಡದೆಲ್ಲ ಮನೆಯಲ್ಲೇ ನಾನು ಬಿಟ್ಟು ಬಂದಿರೋದು. ನಂಗೆ ಚಿಕ್ಕದಾಗಿರೋದು ಇಲ್ಲಿ ಪೂಜೆ ಮಾಡಕ್ಕೆ ಅಷ್ಟೇ ಸಾಕು ಅಂತ ನಾನು ಇದು ತಗೊಂಡಿರೋದು. ಇದೆರಡಿದೆ. ಈ ತರ ಫಿಟ್ ಮಾಡಿಬಿಟ್ಟು ಆಮೇಲೆ ಹೇಗಿದೆ ನೋಡಿ ಸಮಯ. ಇಷ್ಟೇ ಚಿಕ್ಕದಾಗಿ ಸಾಕಂತ ನಾನು ಇದೇ ತಗೊಂಡಿರೋದು. ಅದು ಎಷ್ಟಾಯ್ತು. ಆಮೇಲೆ ಇದು ರಂಗೋಲಿ ಎಲ್ಲ ತಗೊಂಡಿದ್ದೀನಿ. ಇನ್ನೂ ಇದೆ ಲೈಟ್ಸ್, ಆಮೇಲೆ ದೀಪ ಅದೆಲ್ಲ ಇದೆ ಅಲ್ಲ, ಆ ಕಡೆ ಇದೆ, ಅದೇನ್ ತೋರ್ಸೋದು. ಆಮೇಲೆ ಇದಿಷ್ಟು ಪೂಜಾದು ಎಲ್ಲ, ದೀಪಾವಳಿದು ಎಲ್ಲ ಶಾಪಿಂಗ್ ಆಯ್ತು. ನೀವೇನ್ ತಗೊಂಡಿಲ್ವಾ ಅಂತ ಕೇಳಬೇಡಿ, ನಾನು ತಗೊಂಡಿದ್ದೀನಿ, ತೋರಿಸ್ತೀನಿ. ಆಮೇಲೆ ನನ್ನ ಸಮಯ ಮತ್ತು ಗಣೇಶ್ ಮೂರ್ತಿದು ಎಲ್ಲ ಮೂರ್ತಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ನನಗೆ ಲಕ್ಷ್ಮೀದು ಕೂಡ ಬೇಕಾಗಿತ್ತು. ಲಕ್ಷ್ಮೀದು ನನಗಷ್ಟು ಇದ್ದದ್ದು ಸಿಗ್ಲಿಲ್ಲ. ಆಮೇಲೆ ನೋಡ್ತೀನಿ, ಸಿಕ್ಕರೆ ತಗೋತೀನಿ. ಇನ್ನು ನನ್ನ ಶಾಪಿಂಗ್ ನನಗೆಲ್ಲ ಏನ್ ತಗೊಂಡೆ ಅಂತ ನಾನು ತೋರಿಸ್ತೀನಿ ಇವಾಗ. ನಾನು ಇದೊಂದು ಸಾಡಿ ತಗೊಂಡಿದ್ದೀನಿ, ಸಿಲ್ಕು ಈ ತರ. ಡಾರ್ಕ್ ರಾಯಲ್ ಬ್ಲೂ ಇದೆ ಇದು. ಡಾರ್ಕ್ ಪಿಂಕ್ ಬಾರ್ಡ್ರು, ಪಿಕಾಕ್ ಬಾರ್ಡ್ರು. ಇದೊಂದು ಸಾಡಿ ತಗೊಂಡಿದ್ದೀನಿ. ಕಲರ್ ತುಂಬಾ ಚೆನ್ನಾಗಿದೆ. ಪಿಕಾಕ್ ಪ್ರಿಂಟ್ ಇದೆ ಇಲ್ಲಿ ನೋಡಿ, ಈ ತರ ಪಿಕಾಕ್ ಪ್ರಿಂಟ್ ಇದೆ. ಆಮೇಲೆ ಇದು ಬಾರ್ಡರ್. ಬ್ಲೌಸ್ ಪೀಸ್ ಇದೆ ಇಲ್ಲಿ, ಬ್ಲೌಸ್ ಪೀಸ್ ಇದೆ ಅನ್ಸುತ್ತೆ, ಓಪನ್ ಮಾಡಿಲ್ಲ ನಾನು. ಬಹುಶಃ ಇದೆ ಪಿಂಕ್ ಬ್ಲೌಸ್ ಪೀಸ್ ಅನ್ಸುತ್ತೆ. ಇದು ನೋಡೋಣ ಆಮೇಲೆ ಓಪನ್ ಮಾಡಿದ್ಮೇಲೆ ಯಾವ್ದು ಬ್ಲೌಸ್ ಪೀಸ್ ಏನು ಅಂತ. ಗೈಸ್, ನನ್ನ ಸಾಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದೊಂದು ಸಾಡಿ ಆಯ್ತು, ಡಾರ್ಕ್ ರಾಯಲ್ ಬ್ಲೂ ಕಲರು ಪಿಂಕ್ ಕಾಂಬಿನೇಷನ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಾಡಿ ಆರೆಂಜ್ ಇದೆ. ಇದು ಸಿಲ್ಕೇನೆ. ಇದ್ರ ಡಿಸೈನ್ ಅಷ್ಟೊಂದು ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ, ಈ ತರ ಡಿಸೈನ್ ಬರುತ್ತೆ. ಅದಕ್ಕಿಂತ ಇದೊಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇದೆ. ನೋಡಿ, ಬಾರ್ಡರ್ ಈ ತರ ಬರುತ್ತೆ. ಇದೆಲ್ಲ ಗೋಲ್ಡನ್ ವರ್ಕ್ ಇದೆ. ಇದ್ರ ಮೇಲೆ ವರ್ಕ್ ಅಂದ್ರೆ ಥ್ರೆಡ್ ವರ್ಕ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ಈ ತರ ಬಾರ್ಡರ್ ಬರುತ್ತೆ ಇದ್ರದ್ದು. ಇದ್ರದ್ದು ಪಿಕೋ ಹಾಕ್ಸಿದೀನಿ.
ಆಮೇಲೆ ಇದ್ರ ಪಲ್ಲು ಬಂದ್ಬಿಟ್ಟು ಈ ತರ ಇದೆ. ಇದ್ರದ್ದು ಕಾಂಟ್ರಾಸ್ಟ್ ಕಲರ್ ಏನಿಲ್ಲ, ಇದು ಒಂದೇ ಕಲರ್ ಅಲ್ಲೇ ಎಲ್ಲ ಡಿಸೈನ್ ವರ್ಕ್ ಎಲ್ಲ ಇದ್ರಲ್ಲೇ ಇದೆ. ಫುಲ್ ಆರೆಂಜ್ ಇದೆ, ಇದಕ್ಕೆ ಆರೆಂಜ್ ವಿತ್ ಗೋಲ್ಡ್ ಕಾಂಬಿನೇಷನ್ ಇದೆ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಕಮೆಂಟ್ ಅಲ್ಲಿ ಹೇಳಿ ಯಾವ ಸಾಡಿ ಚೆನ್ನಾಗಿದೆ, ಯಾವ ಕಲರ್ ಚೆನ್ನಾಗಿದೆ ಅಂತ. ಎಲ್ಲ ಓಪನ್ ಮಾಡಿಬಿಟ್ಟೆ, ಆಮೇಲೆ ಫೋಟೋ ಹೇಳ್ತೀನಿ. ಆಮೇಲೆ ಇನ್ನೊಂದು ನಂದು ಲಾಸ್ಟ್ ಪರ್ಚೇಜು, ಲಾಸ್ಟ್ ಶಾಪಿಂಗು ಏನಂದ್ರೆ ತುಂಬಾ ಕಾಸ್ಟ್ಲಿ ಇರೋಂಥದ್ದು. ತುಂಬಾ ಆಸೆ ಇತ್ತು ಅದೊಂದು ತಗೋಬೇಕು ಅಂತ. ಹಾಗಾಗಿ ನಾನು ತಗೊಂಡಿದ್ದೀನಿ. ಅದೇನಪ್ಪಾ ಅಂದ್ರೆ ನೆಕ್ಲೆಸ್. ಇದರಲ್ಲಿ ಒಂದ್ ನಿಮಿಷ ಹಾಗೆ ಚೆನ್ನಾಗಿ ಕಾಣಿಸಲ್ಲ, ಬಿಟ್ಟು ತೋರಿಸ್ತೀನಿ. ಇದೆಲ್ಲ ಅದ್ರ ಪೇಪರ್ಸು. ಇದು ನಾನು ಜಾಯ್ ಅಲ್ಕಾಸ್ ಅಲ್ಲಿ ತಗೊಂಡಿರುವಂತದ್ದು ಈ ನೆಕ್ಲೆಸ್. ಜಾಯ್ ಅಲ್ಕಾಸ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ನೋಡಿ ಹೇಗಿದೆ ಅಂತ ಹೇಳಿ. ನನ್ನ ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಇದನ್ನು ಬೇರೆಯವರು ಆರ್ಡರ್ ಕೊಟ್ಟು ಮಾಡ್ಸಿದ್ರು. ನಮ್ದು ಹೋದ ತಕ್ಷಣನೇ ನನ್ನ ಹತ್ರ ಮೊದ್ಲೊಂದಿತ್ತು, ನಮ್ಮ ಅಣ್ಣನ ಮದ್ವೆಯಲ್ಲಿ ನಾನು ತಗೊಂಡಿದ್ದೆ. ಚೆನ್ನೈಯಲ್ಲಿ ತಗೊಂಡಿದ್ದೆ, ಚೆನ್ನೈಯಲ್ಲಿ ಟಿ ನಗರ್ GRT ಅಲ್ಲಿ ತಗೊಂಡಿದ್ದೆ. ದೊಡ್ಡದಂದ್ರೆ ತುಂಬಾ ದೊಡ್ಡ ಶೋರೂಮ್ ಇದೆ ಅಲ್ಲಿ ಟಿ ನಗರ್ ಅಲ್ಲಿ, ಚೆನ್ನೈಯಲ್ಲಿ. GRT ಜ್ಯುವೆಲ್ರಿಯಲ್ಲಿ ಶೋರೂಮ್ ಇದೆ ಅಲ್ವಾ, ಜ್ಯುವೆಲ್ರಿ ಶೋರೂಮ್, ಅಲ್ಲಿ ತಗೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ಸೇಮ್ ಈ ತರಾನೇ ಇತ್ತು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೆವಿ ಇತ್ತು. ಇಷ್ಟು ಬರ್ತಿತ್ತು, ಅದು ಚೌಕರ್ ತರ ಬರ್ತಿತ್ತು. ಸೊ ಹಾಗಾಗಿ ಅದು ಹಾಕೊಂಡಾಗೆಲ್ಲ ಒಂದ್ ಸ್ವಲ್ಪ ಚುಚ್ತಾ ಇತ್ತು, ಅಂದ್ರೆ ಏನು ಹತ್ತಾ ಇತ್ತು. ಹಾಗಾಗಿ ನಾನು ಅದನ್ನ ಚೇಂಜ್ ಮಾಡಿದೆ. ನನಗೆ ಅದೇ ತರದ್ದೇ ನೆಕ್ಲೆಸ್ ಬೇಕಾಗಿತ್ತು. ನಾನು ತುಂಬಾ ದಿನದಿಂದ ಹುಡ್ಕಾಡ್ತಾ ಇದ್ದೆ. ಸೊ ಒಂದ್ಸಲ ನಾನು ಜಾಯ್ ಅಲ್ಕಾಸ್ಗೆ ಹೋಗಿದ್ದೆ, ನೋಡೋಣ ಅಲ್ಲಿ ಸಿಗುತ್ತೆ ಏನೋ ಅಂತ. ನನಗೆ ಇದ್ ನೋಡಿದ ತಕ್ಷಣ, ಇವಾಗೆಲ್ಲ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ತುಂಬಾ ಹೈ ರೇಂಜ್ ಆಗಿದೆ ಇವಾಗ. ತುಂಬಾ ಗೋಲ್ಡ್ ಕಾಸ್ಟ್ಲಿ ಆಗಿದೆ. ಯಾವಾಗ ರೇಟ್ ಕಡಿಮೆ ಆಗುತ್ತೆ ಗೊತ್ತಿಲ್ಲ. ಆದ್ರೂ ಜನ ಬಿಡ್ತಾ ಇಲ್ಲ, ಅವ್ರಿಗೆ ಏನ್ ನೆಸಸರಿ ಇದೆ ಅದು ತಗೊಳ್ತಾನೆ ಇದ್ದಾರೆ. ಹೆಣ್ಮಕ್ಳಿಗೆ ಅಂದ್ರೆ ಗೋಲ್ಡ್ ಅಂದ್ರೆ ಕಾಸ್ಟ್ಲಿ ಆಗ್ಲಿ ರೇಟ್ ಕಡಿಮೆ ಆಗ್ಲಿ ತಗೊಂಡೇ ತಗೋತಾರೆ. ಏನು ಮಾಡಕ್ಕಾಗಲ್ಲ, ಎಷ್ಟು ಬೇಕಾಗಿರುತ್ತೆ ನೆಸಸರಿ ಆಗಿರುತ್ತೆ ಅಷ್ಟು ತಗೊಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಮತ್ತೆ ಈ ನೆಕ್ಲೆಸ್ ಬೇರೆಯವರು ಆರ್ಡರ್ ಮಾಡಿಬಿಟ್ಟು ಅವ್ರು ಮಾಡ್ಸಿದ್ರು. ನನಗೆ ನೋಡಿದ ತಕ್ಷಣ ನಮ್ಗೆ ಇದ್ ಬೇಕು ಅಂತ ನಾನು ಬೇರೆ ಎಲ್ಲ ನೋಡಿದೆ, ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ನನಗೆ ಡ್ರೆಸ್ ಮೇಲೆ, ಸಾಡಿ ಮೇಲೆ ಎಲ್ಲ ಹಾಕೊಳ್ಳೋಕೆ ಸಿಂಪಲ್ ಆಗಿರೋದು ಬೇಕಾಗಿತ್ತು. ಹಾಗಾಗಿ ಅವರು ಶೋರೂಮ್ದವರು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು, ಹೀಗೆ ಅಂತ. ಅವ್ರು ಸರಿ ಆಯ್ತು ಕೊಡಿ, ನಾವು ನಿಮ್ಗೆ ನಮ್ಗೆ ಬೇರೆ ಮಾಡಿಕೊಡಿ ಅಂತ ಹೇಳಿದ್ರು ಅನ್ಸುತ್ತೆ. ಹಾಗಾಗಿ ಅವರು ಒಪ್ಕೊಂಡು ನಮ್ಗೆ ಇದು ಕೊಟ್ರು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಈ ತರ ಡಿಸೈನ್ ಇದೆ. ಇದಕ್ಕೆ ಆಮೇಲೆ ನಾವು ಇಲ್ಲಿ ಬೇಕಾದ್ರೆ ಒಂದು ಪೆಂಡೆಂಟ್ ಕೂಡಿಸ್ಕೋಬಹುದು. ಇಲ್ಲಿ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಹಾಕೋಬಹುದು ಬೇಕಾದ್ರೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಹೇಗಿದೆ ಅಂತ ಹೇಳಿ. ಹಾಕೊಳ್ಳ, ದೀಪಾವಳಿ ದಿನ ಹಾಕೋಬೇಕಂತ ದೇವ್ರ ಮುಂದೆ ಇಟ್ಟಿದ್ದೆ. ನಾನು ನಿಮ್ಗೆ ಒಂದ್ ಸ್ವಲ್ಪ ತೋರ್ಸೋಣ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಈ ತರದೆಲ್ಲ ಅಲ್ಲಿ ಚೆನ್ನೈಯಲ್ಲಿ ಟಿ ನಗರ್ GRT ಶೋರೂಮ್ ಇದೆ ಅಲ್ವಾ, ಅಲ್ಲಿ ತುಂಬಾ ವೆರೈಟಿ, ತುಂಬಾ ಚೆನ್ನಾಗಿ ಡಿಸೈನ್ ಇರೋದು ಎಲ್ಲ ಸಿಗುತ್ತೆ. ನನಗೆ ಇದು ಇಷ್ಟ ಆಯ್ತು, ಹಾಗಾಗಿ ನಾನು ಇದು ತಗೊಂಡೆ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಇದು ಡ್ರೆಸ್ ಅಲ್ಲಿ ಹಾಕೋಬಹುದು, ಸಾಡಿಗೂ ಹಾಕೋಬಹುದು, ಏನು ಆಗಲ್ಲ.
ಮತ್ತೆ ಇವತ್ತಿನ ವಿಡಿಯೋ ನಂದು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ ದೀಪಾವಳಿ ಎಲ್ಲ ಹೇಗೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆಮೇಲೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ನಿಮ್ಮ ಪರಿವಾರದೊಂದಿಗೆ ಎಲ್ಲರೂ ಚೆನ್ನಾಗಿ ದೀಪಾವಳಿ ಆಚರಣೆ ಮಾಡಿ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಆಶಿಸುತ್ತಾ, ನಮ್ಮ ಮನೆಯವ್ರು ಕೂಡ ಅದೇ ನೆಕ್ಲೆಸ್ ಇಷ್ಟ ಆಗಿತ್ತು, ಅದೇ ತರದೇನೆ ನಿಂಗೆ ಕೊಡಿಸ್ತೀನಿ ಅಂತ ಅವತ್ತು ಹೇಳ್ತಾ ಇದ್ರು. ಹಾಗಾಗಿ ಇದೇ ಇಷ್ಟ ಆಗಿ ಇದೇ ತಗೊಂಡಿದ್ವಿ. ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ದೀಪಾವಳಿ ಹೇಗ್ ನಡೀತಿದೆ ಅಂತ ಹೇಳಿ. ಆಮೇಲೆ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಮತ್ತೊಂದು ಸಲ. ಇದಷ್ಟೇ ಫ್ರೆಂಡ್ಸ್, ಇಷ್ಟೇ ಆಗಿತ್ತು ನಂದು ದೀಪಾವಳಿ ಶಾಪಿಂಗ್ ಹಾಲ್ ವಿಡಿಯೋ. ನಿಮ್ಗೆಲ್ಲ ಹೇಗಿದೆ ಅನಿಸಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ನನ್ನ ನೆಕ್ಲೆಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ದೇವರು ಎಲ್ಲರೂ ಚೆನ್ನಾಗಿರಲಿ, ಚೆನ್ನಾಗಿ ದೀಪಾವಳಿ ಆಚರಣೆ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು.